ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಕನ್ನಡಿಗರಿಗೆ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮತ್ತೆ ನಿಮಗೆ ಕಚಗುಳಿ ಕೊಟ್ಟು ನಗುವಿನ ಹಾವಳಿ ಇಡೋದಕ್ಕೆ ಬಂದಿದ್ದೀವಿ. ಇವತ್ತಿನ ನಮ್ಮ ಈ ಪಾಡ್ಕ್ಯಾಸ್ಟ್ನ ಈ ಸತ್ಯಲೋಕದ ಒಂದು ಪಾತ್ರ, ನಮ್ಮ ಕಲ್ಪನೆಯ ಪಾತ್ರ. ಈ ಥರ ಬೇರೆ ಯಾರೂ ಇಲ್ಲ, ಇವರೊಬ್ಬರೇ. ಈ ಸಂಸ್ಥೆನೂ ಈ ಥರ ಎಲ್ಲೂ ಇಲ್ಲ, ಇದು ಒಂದೇ. ಇದು ನಾವು ನಿಮಗೆ ತಿಳಿಸ್ತಾ ಇರೋದು ಸತ್ಯ ಅನ್ನೋದು ನಗ್ನ. ಆ ನಗ್ನವನ್ನು ಬಿಚ್ಚಿಡೋಕ್ಕೆ ಈ ಕಾರ್ಯಕ್ರಮದ ಮೂಲಕ ಇಡ್ತಾ ಇದ್ದೀವಿ ಲಗ್ನ. ಇವತ್ತು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಅಂಥ ಒಂದು ಶಾಲೆಯನ್ನು ಕಟ್ಟಿದಂಥ ಒಬ್ಬ MDನ ನಿಮಗೆ ಪರಿಚಯ ಮಾಡ್ತಾಯಿದ್ದೀನಿ. ಸಾಕಷ್ಟು ಇವ್ರದ್ದು ವಿದ್ಯಾಸಂಸ್ಥೆಗಳಿದೆ. ಇವತ್ತಿನ ವಿದ್ಯಾಸಂಸ್ಥೆಗಳು ನಿಮ್ಮಲ್ಲಿ ಶ್ರೀಸಾಮಾನ್ಯಲ್ಲಿರುವ ಅವ್ರಿಗೆ ಕೇಳಬೇಕಾಗಿರುವ ಕೆಲವು ಪ್ರಶ್ನೆಗಳನ್ನ ಅವ್ರು ಕೇಳ್ತಾಯಿದ್ವಿ. ಹಾಗಿದ್ರೆ ಬನ್ನಿ ನೇರವಾಗಿ ಅವ್ರನ್ನೇ ಕರೆದು ಕೂರಿಸಿ ಮಾತಾಡೋಣ. ಸ್ವಾಗತ. ಹಲೋ, ಇದು ಹೊಟ್ಟೆ ಹೊರ್ಕೊಳ್ಳೋರಿಗೆ ಅಲ್ಲ, ಸಂತೋಷಪಟ್ಟು ನಗೋರಿಗೆ ಮಾತ್ರ. ದೈಪಾಲ್ ಸ್ಕೂಲ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ MD Mr. Daipal. Hello, Mr. Daipal. Namaskara. Namaskara. Thanks for your precious time, sir. Thank you. Yeah, ಹೇಗಿದ್ದೀರಾ? How are you? How are you doing? ಚೆನ್ನಾಗಿದ್ದೇನೆ ರೀ, ಅದಕ್ಕೆ ಇಲ್ಲಿ ಬಂದಿರಲಿಲ್ಲ, ಆಸ್ಪತ್ರೆಯಲ್ಲಿ ಇರ್ತಿದ್ದೆ ನಾನು. Oh, sorry. ನಿಮ್ಮ ದೈಪಾಲ್ ಇನ್ಸ್ಟಿಟ್ಯೂಷನ್ಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್. The only biggest brand. Okay, sorry. Only biggest brand. ಇದು ಗುರುಕುಲನ ಇಲ್ಲ ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳನ್ನ ಕೊಡುವಂಥ ಕಾರ್ಖಾನೆನ? ಗುರುಕುಲ ಬ್ರಿಟಿಷ್ನವ್ರು ತೆಗೆದಾಕ್ಬಿಟ್ಟಿದ್ದಾರೆ. ಅಲ್ಲ, ನಾವು ಯಾಕೆ ಅದನ್ನು ಫಾಲೋ ಮಾಡ್ಬೇಕ್ರಿ? ಆ್ಯಕ್ಚುಲಿ ಗುರುಕುಲನ ಫಾಲೋ ಮಾಡಿಬಿಟ್ರೆ ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ. ಅದು ಆ್ಯಕ್ಚುಲಿ ಯಾಕೆಂದರೆ ಮಕ್ಳಿಗೆ ಏನು ಕಲಿಸ್ಬೇಕು ಅದನ್ನು ಅಲ್ಲಿ ಕಲಿಸ್ತಾರೆ. ನಾವು ಮಕ್ಕಳಿಗೆ ಏನು ಕಲಿಸ್ಬಾರ್ದು ಅದನ್ನು ಕಲಿಸ್ತೀವಿ. ಆಮೇಲೆ ಮಕ್ಕಳಿಗೆ ಏನು ಸಿಕ್ಕಬಾರ್ದು ಅದನ್ನು ಕೊಡ್ತೀವಿ. ಆ ಗುರುಕುಲದಲ್ಲಿ ಏನಾಗುತ್ತೆ ಅಂದರೆ ಓಪನ್ ಯೂನಿವರ್ಸಿಟಿ ಇದ್ದಂಗೆ ಎಲ್ಲ ಕಡೆಯಿಂದನೂ ಜನ ನೋಡ್ಬೋದು. ನಾವು ಕಂಟ್ರೋಲ್ ಮಾಡಿರ್ತೀವಿ. ಅವ್ರಿಗೆ ಪ್ರಪಂಚ ಕಾಣಿಸ್ಲೇಬಾರ್ದು. ಅವ್ರಿಗೇನಿದ್ರು ನಾವು ಹೇಳ್ಕೊಡೋದು ಮಾತ್ರ ಗೊತ್ತಾಗಬೇಕು. ಅವ್ರ ಹತ್ರ ಇರೋದು ಮಾತ್ರ ನಾವು ತಗೋಬೇಕು ಅಷ್ಟೇ. ಗುರುಕುಲ ಬಂದ್ಬಿಟ್ರೆ ನಾವೆಲ್ಲ ಪೂರಾ ಇಷ್ಟೆಲ್ಲ ದುಡ್ಡು ಹಾಕ್ಬಿಟ್ಟು ಗುರುಕುಲ ನಡೆಸ್ಬಿಟ್ಟು ನಾನೇನು ಆಮೇಲೆ ಕಟಿಂಗ್ ಶಾಪ್ ಇಟ್ಕೋಬೇಕು ನಾನು. ಹಂಗಾಗಲ್ಲ. ಇದು ಫ್ಯಾಕ್ಟ್ರಿನೇ. ಬಟ್ ಫ್ಯಾಕ್ಟ್ರಿನಲ್ಲಿ ಹೆಂಗೆ ರಾ ಮೆಟೀರಿಯಲ್ ಬರಬೇಕು ಹಂಗೆ ನಮಗೂ ಸರಿಯಾದ ರಾ ಮೆಟೀರಿಯಲ್ ಬಂದರೆ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತದೆ. ಇಲ್ಲಿ ವೀಕ್ನೆಸ್ ಏನು ಗೊತ್ತೇ? ಎವ್ರಿ ಪೇರೆಂಟ್ಸ್, ಅದು ಮಾತ್ರ ಹೇಳ್ತೀನಿ ನಾನು, ಎವ್ರಿ ಪೇರೆಂಟ್ಸ್ಗೆ ಒಂದು ಐಡಿಯಾ ಇದೆ. ಏನು, ನನ್ನ ಜೀವನದಲ್ಲಿ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಆ ವೀಕ್ನೆಸ್ನೇ ನಾವು ಉಪಯೋಗಿಸ್ಕೋಬೇಕು. ನೀವು ಅವ್ರು ಏನಕ್ಕೆ ಬೇಕಾದ್ರೆ ನೋಡಿ, ಉಂಗುರ ತೊಗೊಳ್ಳಿ ಅಂದರೆ ದುಡ್ಡು, ಬಟ್ಟೆ ತೊಗೊಳ್ಳಿ ಅಂದರೆ ದುಡ್ಡಿಲ್ಲ ಅಂತಾರೆ. ಆದರೆ ಎಜುಕೇಷನ್ಗೆ ಎಲ್ಲಿಂದಾದರೂ ದುಡ್ಡು ತಂದೇ ತರ್ತಾರೆ. ಆ ವೀಕ್ನೆಸ್ ತಿಳ್ಕೊಂಡೇ ನಾವು ಇದು ನಡೆಸ್ತಾ ಇರೋದು. ಪಾಶ್ಚಿಮಾತ್ಯ ದೇಶದಲ್ಲಿ ಏನೇನಿದೆ ಅದನ್ನು ಕಲಿಸ್ಬೇಕು. ಯಾವ್ದಾದ್ರು ಸ್ಕೂಲ್ನಲ್ಲಿ ರೇಷನ್ ಕಾರ್ಡ್ ತರೋದು ಕಲಿಸ್ತಾರ? ಹೋಗಿ ಕ್ಯೂ ನಿಂತ್ಕೊಳ್ಳೋದು ಕಲಿಸ್ತಾರ? ಅದೆಲ್ಲ ಕಲಿಸಲ್ಲ. ನಾವು ಆಲ್ಜಿಬ್ರಾ ಜಾಮೆಟ್ರಿ ಅಂದ್ಬಿಟ್ಟು ತಲೆ ಕೆಡಿಸ್ಬಿಡ್ತೀವಿ. ಅವಕ್ಕೂ ಏನೂ ಗೊತ್ತಾಗಲ್ಲ. ತಾಕತ್ತು ಶಕ್ತಿ ಇರೋರು ಓದ್ತಾರೆ, ಇಲ್ಲ ಮಣ್ಣು ಮುಗ್ತಾರೆ. ನಾನೇನು ಮಾಡೋಕ್ಕಾಗುತ್ತೆ? ಏನು ಅವ್ರು ದುಡ್ಡು ಕೊಟ್ಟಿದ್ದು ಮಾತ್ರಕ್ಕೆ ಅವ್ರು ತಲೆ ಓಪನ್ ಮಾಡಿ ಅದರೊಳಗೆ ನನ್ನ ವಿದ್ಯಾಭ್ಯಾಸ ತುಂಬಕ್ಕಾಯ್ತಿದ್ದೇನೆ ರೀ? ಏನದೇನು ಹೋಳಿಗೆನ ಊರ್ನ ತುಂಬಕ್ಕೆ ಕಲಿಬೇಕಲ್ಲ ಅವರು. ಮಾತಾಡಬಾರ್ದಂಗೆ, ತಪ್ಪಾಗುತ್ತೆ. ಸಮಾಜಕ್ಕೆ ತಪ್ಪು ಸಂದೇಶ ಇದೆಲ್ಲ. ನಾನು ಸಮಾಜಕ್ಕೆ ಸಂದೇಶ ಕೊಡ್ತೀನಿ, ಇದ್ದಂಗೆ ಹೇಳ್ತಾ ಇದ್ದೀನಿ. ನೀವು ಇಲ್ಲೂ ಸುಳ್ಳು ಹೇಳಬೇಕು ಅಂದರೆ ದಿವಸ ಸ್ಕೂಲಲ್ಲಿ ಸುಳ್ಳು ಹೇಳ್ತೀವಿ, ಪೇರೆಂಟ್ಸ್ ಮುಂದೆ ಸುಳ್ಳು ಹೇಳ್ತೀವಿ. ಇಲ್ಲೂ ಸುಳ್ಳು ಹೇಳಬೇಕು ಅಂದರೆ ಹೆಂಗೆ ನಮಗೆ? ನಿಮ್ಮ ಸ್ಕೂಲು, ನಿಮ್ಮ ಚೈನ್ ಆಫ್ ಸ್ಕೂಲ್ಸಲ್ಲಿ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಒಂದು ಪ್ಲೇ ಗ್ರೌಂಡ್ ಇಲ್ಲ, ಮಕ್ಕಳು ಓಡಾಡೋ ಕಾರಿಡಾರ್ ಇಲ್ಲ. ಆ ಕ್ಲಾಸ್ ರೂಮಲ್ಲಿ ಹಂಗೆ ತುಂಬಿಸಿರ್ತೀರ ಮಕ್ಕಳನ್ನ. ಏನಕ್ಕೆ ಕಾರಿಡಾರ್ ಬೇಕಾ? ಲ್ಯಾಪ್ಟಾಪ್ ಕೊಡ್ತೀವಿ, ಅದ್ರಲ್ಲಿ ನೋಡ್ಕೊಳ್ಳಿ. ನಿಮಗೇನು ಆಟ ಆಡೋಕ್ಕೆ ಜಾಗ ಬೇಕಾ? ಆಟಗಳು ಕಲಿಬೇಕಾ? ಫುಟ್ಬಾಲ್ ಆಡಿ ಯಾರು ಬೇಡ ಅಂತಾರೆ, ಹಾಕಿ ಆಡಿ ಯಾರು ಬೇಡ ಅಂತಾರೆ. ಲ್ಯಾಪ್ಟಾಪ್ ಇಲ್ವ, ಅದ್ರಲ್ಲಿ ಆಡಿ. ಅವು ಹುಲ್ಲಲ್ಲಿ ಬೀಳ್ತವೆ, ಅವಕ್ಕೇನೋ ಅಲರ್ಜಿ ಆಗ್ತವೆ, ಮರಗಳು ಮುಡ್ತಾರೆ. ಅವಕ್ಕೆಲ್ಲ ಈಗಿನ ಕಾಲದ ಹುಡುಗರಿಗೆ ಅದೆಲ್ಲ ಆಗಲ್ಲ. ಅದಕ್ಕೆ ಎವ್ರಿಥಿಂಗ್ ಇನ್ ಲ್ಯಾಪ್ಟಾಪ್. ಅವ್ರ ಅಪ್ಪ ಅಮ್ಮನ ನೋಡಬೇಕು ಅಂದ್ರೆ ಲ್ಯಾಪ್ಟಾಪಲ್ಲೇ ತೋರಿಸ್ತಾರೆ. ಈ ಸಿಸ್ಟಮ್ ವಿರುದ್ಧ ಅಲ್ವಾ ನೀವು ಮಾಡ್ತಾ ಇರೋದು ಇದೆಲ್ಲನೂ? ಸಿಸ್ಟಮ್ ವಿರುದ್ಧ ಅಲ್ರಿ. ಫಸ್ಟ್ ಆಫ್ ಆಲ್ ಇರೋ ವಿಷಯ ಇದ್ದಂಗೆ ತಿಳ್ಕೊಬೇಕು. ವಾಟ್ ಈಸ್ ಎಜುಕೇಷನ್? ನೀವು ಫಸ್ಟು ಇಲ್ಲಿ ಸೇರಬೇಕು ಅಂದರೆ 40 ಲಕ್ಷ ಕಟ್ಟಬೇಕು. ಮಿಡ್ಲ್ ಕ್ಲಾಸ್ ಪರ್ಸನ್ ಹತ್ರ 40 ಲಕ್ಷ ಇರೋದಿಲ್ಲ. ಆಮೇಲೆ ಅವ್ರು ಯಾರೋ ದೊಡ್ಡ ಮರದಲ್ಲಿ ಹಲಸಿನಣ್ಣು ಬಿಡುತ್ತೆ ಅನ್ನಂಗೆ ಇವರು ನಮ್ಮನೆಯಲ್ಲೂ ಹಲಸಿನಣ್ಣು ಬೇಕು ಅಂತಾರೆ. ಕೆಲವುದು ಹಲಸಿನಣ್ಣು ಮರ, ಕೆಲವುದು ಸೀಬೆಕಾಯಿ ಮರ, ಕೆಲವುದು ನೇರಳೆ ಹಣ್ಣು ಮರ.
ಈ ನೇರಳೆನ್ ಮರ ಇಟ್ಕೊಂಡ್ಬಿಟ್ಟು ನನಗೆ ಹಲಸಿನಣ್ಣು ಬೇಕು ಅಂದರೆ ಹಿಂಗೆ. ಅದಕ್ಕೆ ಎಲ್ಲ ಮನೇಲೂ ನನ್ನ ಹುಡುಗ ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, CEO ಆಗಿಬಿಡ್ಬೇಕು ಅಂತ ಆಸೆ ಪಟ್ಬಿಟ್ಟು ಎಲ್ಲೋ ಸಾಲ ಮಾಡ್ಕೊಂಡು ದುಡ್ಡು ತಂದು ಕೊಡ್ತಾರೆ. ನಮ್ಗೆ ಗೊತ್ತು ಹೆಂಗಾರ ಸಾಲ ಮಾಡಿ ತಂದು ಕೊಡ್ತಾರೆ ಅಂತ ಗೊತ್ತು. ಅದಕ್ಕೆ ಸಾಲ ಮಾಡಿ ತೊಗೊಂಬನ್ನಿ, ನಿಮ್ಮ ಹುಡುಗನಿಗೇನೋ ಲೋನ್ ಸ್ಯಾಂಕ್ಷನ್ ಮಾಡ್ಕೊಳ್ಳಿ ಅಂತ ಅವ್ರ ಮನೆ ಪತ್ರ ಇಟ್ಬಿಟ್ಟು ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊತಾರೆ. ಆ ಹುಡುಗರು ಓದಲ್ಲ, ನಮ್ಗೆ ಗೊತ್ತು. ಆಮೇಲೆ ನಮ್ಗೆ ಓದ್ಸೋಕ್ಕೂ ಆಗಲ್ಲ. ಓದೋ ಹುಡುಗರು ಅವರೇ ಓದ್ಕೋತಾರೆ, ನಾವೇ ಓದಿಸ್ಬೇಕು. ಅವ್ರು ಹೆಂಗೋ ಓದ್ತಾರೆ ಸ್ವಲ್ಪ ದಿನ, ಆಮೇಲೆ ಅಲ್ಲಿ ಇಲ್ಲಿ ಪೋಲಿ ಎಲ್ಲಿತಾರೆ, ಆಮೇಲೆ ಅದು ಬರ್ಗರು ಬಿರ್ಗರು ಪಿಜ್ಜಾ ತಿನ್ಕೊಂಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತವೆ. ಸ್ವಲ್ಪ ದಿನ ಆದರೆ ಕೆಲಸ ಬಿಟ್ಬಿಡ್ತವೆ. ಆಮೇಲೆ ಏನು ಅಂದರೆ ಮನೆಗೆ ಟಿಫನ್ ತೊಗೊಂಡೋಗಿ ಕೊಡೋದು, ಟೊಮೆಟೊ ತೊಗೊಂಡೋಗಿ ಕೊಡೋದು, ಆಮೇಲೆ ಇನ್ನೇನೋ ತೊಗೊಂಡೋಗಿ ಕೊಡೋದು, ಅದು ಗೊತ್ತಲ್ಲ, ಬ್ಯಾಗಲ್ಲಿ ಎಲ್ಲ ಹಾಕೊಂಬತ್ತಾರಲ್ಲ, ಆ ಕೆಲಸಕ್ಕೆ ಸೇರ್ಕೊಂಬಿಡ್ತಾರಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಆಗಲ್ಲ, ಗೊತ್ತು ನನಗೆ. ಬಟ್ ಏನು ಮಾಡೋದು, ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡು ಇಸ್ಕೋಬೇಕು. ಅವ್ರ ಅಪ್ಪ ಅಮ್ಮ ಲೋನ್ ಕಟ್ಟೋಕ್ಕಾಗದೆ ನೇಣ ಹಾಕಂತಾರೋ, ಹಂಗೆ ಕೆಳಗಡೆ ಬಿತ್ಕೋತಾರೋ. ನನಗೆ ಯಾಕೆ ಬೇಕು? ನಮಗೆ ಬರೋ ದುಡ್ಡು ನಮ್ಗೆ ಬಂದುಬಿಟ್ರೆ ಶಾಲೆಗೆ ಸೇರೋವಂಥ ಶಿಕ್ಷಕರಿಗೆ, ಟೀಚರ್ಸ್ಗೆ ಅಥವಾ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗೆ ಇರಬೇಕಾದಂಥ ಬೇಸಿಕ್ ಕ್ವಾಲಿಫಿಕೇಷನ್ ಏನು ಅರ್ಹತೆ ಇರಬೇಕು? ಈ ಟೀಚರ್ಸ್ನ ನೋಡಿದ್ರೆ ಗೊತ್ತಾಗಲ್ವ? ಚೆನ್ನಾಗಿ ಓದಿರೋದ್ರಿಂದ ಟೀಚರ್ಸ್ ಆದ್ರಲ್ವ ಅವರು? ಹೌದು. ಡಿಸಿಪ್ಲಿನ್ ಇಟ್ಕೊಂಡಿರೋದ್ರಿಂದ ಟೀಚರ್ಸ್ ಆದ್ರಲ್ವ ಅವರು? ಹೌದು. ಭಾಳ ಒಳ್ಳೆ ವ್ಯಕ್ತಿಗಳಲ್ವ ಅವರು? ಅದಕ್ಕೆ ಅವ್ರು ಸಾಲ ಮಾಡ್ಕೊಂಡು ತಿರ್ಗಾಡ್ತಾರೆ. ಹಾಂ, ಯಾವಾಗ ಮೇರಿ ಸಿದ್ಧಾಂತ ವೇದಾಂತ ಸತ್ಯ ಅನ್ಕೋತಿರೋ ಟೀಚರ್ಸ್ ಥರ ಮನೇಲಿ ಕೂತ್ಕೋಬೇಕು. ಐ ಡಿಂಟ್ ಗೆಟ್ ಮೈ ಸ್ಯಾಲ್ರಿ ಎಟ್ ಸೊ ಐ ಕ್ಯಾನ್ ಬೈ ರೈಸ್. ಐ ಡಿಂಟ್ ಗೆಟ್ ಮೈ ಸ್ಯಾಲ್ರಿ. ಅವ್ರ ಮಕ್ಕಳು ಅಷ್ಟೇ, ಅವ್ರ ಮಕ್ಕ ನೋಡ್ಕೊಂಡು ಕೂತಿರ್ತಾರೆ. ಮೇಷ್ಟ್ರುಗಳು ಯಾರಾದರೂ ನೀವು ಕೋಟ್ಯಾಧೀಶ್ವರಾಗಿರೋದು ನೋಡಿದ್ದೀರಾ? ಆಗಲ್ಲ. ಯಾಕೆ ಅಂದರೆ ದುಡ್ಡು ಮಾಡೋಕ್ಕೆ ಗೊತ್ತಿರಬೇಕು. ಅವ್ರಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋಕ್ಕಷ್ಟೇ ಗೊತ್ತಿರೋದು, ದುಡ್ಡು ಮಾಡೋಕ್ಕೆ ಗೊತ್ತಿಲ್ಲ. ಮೇಷ್ಟ್ರುಗಳು ಅಂದರೆ ಹಳೆ ಪುಸ್ತಕ ನೋಡಿ ನೀವು, ಬಡ ಮೇಷ್ಟ್ರು, ಬಡ ಪೂಜಾರಿ, ಬಡ ಬ್ರಾಹ್ಮಣ ಎಲ್ಲ ಬ್ರ್ಯಾಂಡ್ ಮಾಡಿಬಿಟ್ಟವ್ರೆ. ಅದಕ್ಕೆ ಅವ್ರು ಯಾವತ್ತಿದ್ರೂ ವಿದ್ಯಾಭ್ಯಾಸ ಜಾಸ್ತಿ ಕಲ್ತ್ರೆ ಬಡು. ನೋಡಿ, ಹುಡುಗ ಓದ್ತಾವನ, ಅವ್ನು 95% ಬರಬೇಕು. ಎಲ್ಲರಿಗೂ ಅದೇ 95, 98, 99 ಬರದೆ ಹೋದರೆ ಹುಡುಗರು ನೆಣಕಂಡು ಸತ್ತೋಗ್ಬಿಡ್ತೇವೆ. ಬಟ್ 35, 45, 55 ತೊಗೊಂಡ್ರೆ ಆ ಹುಡುಗರು ವೆರಿ ಗುಡ್. ಅಪ್ಪನ ಜೊತೆ ಮಧ್ಯಾಹ್ನ ಕೂತ್ಕೊಂಡು ಊಟ ಮಾಡ್ತಾರೆ. 90, 95 ತೊಗೊಂಡ್ರು ಅಂದರೆ ಫಾರಿನ್ಗೆ ಹೋಗಿರ್ತಾರೆ. ನೀವು ಏರ್ಪೋರ್ಟಲ್ಲಿ ನಿಲ್ಲಬೇಕು, ಯಾವುದೋ ಒಂದು ಹುಡುಗಿನ ಕರ್ಕೊಂಬರ್ತಾಳೆ, ಒಪ್ಕೊಂಬಿಟ್ಟು ವಾಪಸ್ ಕಳಿಸ್ಬಿಡ್ಬೇಕು. ತಿರ್ಗಿ ಅವ್ರು ಸಿಗಲ್ಲ ನಿಮಗೆ. ಯಾವತ್ತಾರ ದುಡ್ಡು ಕಳಿಸ್ತಾರೆ, ಅದು ನಿಮ್ಮ ಹೆಣಕ್ಕಾಯ್ತದೆ, ಇನ್ನೇನು. ಅದಕ್ಕೆ ಓದೋದಿದ್ದರೆ ಎಲ್ಲಿ ಬೇಕಾದ್ರೂ ಓದ್ತೇವೆ. ಓದ್ದೆವು, ಎಲ್ಲೂ ಓದಕ್ಕಿಲ್ಲ. ಅವನ್ನ ನಾವು ಓದ್ಸೋಕ್ಕೂ ಆಯ್ತು. ಸತ್ಯ ಯಾವತ್ತು ಕಠಿಣ ಅಂತಾರಲ್ಲ, ಹಾಗೆ ಅನಿಸುತ್ತೆ. ಡೆಫಿನೆಟ್ಲಿ ಐ ಶುಡ್ ಅಗ್ರಿ ವಿತ್ ಯು. ನೀವು ಟೋಲ್ಡ್ ಮೀ ಪ್ರೋಗ್ರಾಮಲ್ಲಿ ನಿಮ್ಮ ಸತ್ಯ ಹೇಳಿ ಅಂತ ಅದಕ್ಕೆ ಹೇಳ್ತಾ ಇರೋದು. ಇಲ್ಲ ಅಂದರೆ ಬೇರೆ ಟ್ರ್ಯಾಕ್ ಇದೆ. All world, India is the best country and all good students are here. You can teach them free. Education should be free. Government should provide education to everybody. Every poor person should get an education. ವಿದ್ಯಾಭ್ಯಾಸ ಯಾರು ಸೊತ್ತು ಅಲ್ಲ, ಎಲ್ಲರಿಗೂ ಕೊಡಬೇಕು. ಭಾಷಣ ಮಾಡೋಕ್ಕೆ ಚೆನ್ನಾಗೈತೆ. ಹೋಗಿ ಸ್ಕೂಲ್ ಮುಂದೆ ದುಡ್ಡು ಇಲ್ದಾರೆ ಒಳಗೆ ಸೇರ್ಸಲ್ಲ ಅಂದರೆ ಈ ಕಾಲ ಹೆಂಗೆ. ಇವಾಗ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಬರ್ತೀವಿ ಸರ್ ನಿಮ್ಮ ಹತ್ರ ಸೇರಿಸೋದಕ್ಕೆ. ನಮ್ಮ ಮಕ್ಕಳನ್ನ ನೀವು ಇಂಟರ್ವ್ಯೂ ಮಾಡೋದು, ಅವರ ಒಂದು IQ ನಾಲೆಜ್ನ ಚೆಕ್ ಮಾಡೋದು ಕರೆಕ್ಟು, ನಿಮ್ಮ ಶಾಲೆಗೆ ಬೇಕು. ಬಟ್ ತಂದೆ ತಾಯಿಗಳಿಗೆ ಯಾಕೆ ಸರ್ ಮಾಡ್ತೀವಿ? ಕರೆಕ್ಟು ನೋಡಿ, ಅವ್ರಿಗೆ ಇಂಗ್ಲೀಷ್ ಬರಬೇಕು. ಇದರ ಯಾವ ಭಾಷೆಯಲ್ಲಿ ದುಡ್ಡು ಕೇಳೋದು ನಾವು? ಇಂಗ್ಲೀಷ್ ಬರಬೇಕು ಅವ್ರಿಗೆ. ಆಮೇಲೆ ಒಬ್ಬರು ಚೆನ್ನಾಗಿ ಓದಿರಬೇಕು, ಇನ್ನೊಬ್ರು ಓದಿರಬಾರ್ದು. ಆವಾಗ ಒಬ್ಬರನ್ನ ಎದುರಿಸ್ಬೋದು ನಾವು. ಈ ಓದಿರೋರನ್ನ ಎದುರಿಸೋದು ಕಷ್ಟ. ಆ ಗಂಡ ಹೆಂಡತಿ ಇಬ್ಬರು ಓದಿದ್ದಾರೆ ಅಂದರೆ ನೆಕ್ಸ್ಟ್ ಅವ್ರು ಪೇಪರ್ಗೆ ಹಾಕಿಸ್ತಾರೆ ನಮ್ಮ ಸ್ಕೂಲ್ ವಿಷಯ. ಅವ್ರನ್ನ ಜಾಸ್ತಿ ಮುಟ್ಟಕ್ಕೆ ಹೋಗ್ಬಾರ್ದು. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಮೈ ಬಿಸ್ನೆಸ್. ಆಮೇಲೆ ಬರ್ತಾರಲ್ಲ, ನಾವೇನು ಕೇಳ್ತೀವಿ, ನಿಮಗೆ ತಾಜ್ ಮಹಲ್ ಯಾರು ಕಟ್ಸಿದ್ದು, ಅಲ್ಲಿ ಕೆಂಪೇಗೌಡರು ಏನು ಕಟ್ದೆಲ್ಲ ಕೇಳಲ್ಲ ರೀ. ನಾವು ಕೇಳೋದು ದುಡ್ಡು ಆಯ್ತಾ, ಓದಿಸ್ತೀರಾ, ಕೆಲಸ ಆಯಿತಾ, ದುಡ್ಡು ಬರ್ತದ, ಕರೆಕ್ಟಾಗಿ ಕಟ್ತೀರಾ, 60% ಕಟ್ಟಿ 40% ಲೋನ್ ಹಾಕ್ಕೊಳ್ಳಿ ಅಂತ ಹೇಳಕ್ಕೆ ಕರ್ಸೋದು ನಾವು. ಇನ್ನೇನು ಅವ್ರನ್ನ ಚೆಕ್ ಮಾಡಿಬಿಟ್ಟೇನು ಅವ್ರಿಗೆ IAS ಮಾಡಿಸ್ಬೇಕು ಅಂತಿದ್ದೀವಿ, ಸಾಲಗಾರನ ಮಾಡಿಸೋದಕ್ಕೆ. ಹೌದು, ಆ ಮಕ್ಳು ಆಮೇಲೆ ಡಿಸೈಡ್ ಮಾಡ್ತಾರೆ. ಓ, ನಮ್ಮಪ್ಪ ಇಲ್ಲಿ ಇಷ್ಟು ಕೊಟ್ಟವ್ರೆ, ಇನ್ಮೇಲೆ ನಮ್ಮ ದಿವಸ ಇದನ್ನು ತಗೋಬೇಕು ದೊಡ್ಡವನಾದ್ಮೇಲೆ ಅಂತ. ಅದಕ್ಕೆ ಲಂಚ ಜಾಸ್ತಿ ಆಗಿದೆ. ಅಲ್ಲ, ನೀವಾಗಲೇ ಮಾತಾಡ್ತಾ ಹೇಳ್ತಿದ್ರಿ ಸರ್, ಈ ಥರ ನಾವು ಕಂಪ್ಯೂಟ್ರಲ್ಲಿ ಫುಟ್ಬಾಲ್ ಆಡಿಸ್ತೀವಿ, ಕ್ರಿಕೆಟ್ ಆಡಿಸ್ತೀವಿ, ಮತ್ತೊಂದು ಎಲ್ಲ ಈ ವರ್ಚುವಲ್ಗೆ ಬಂದುಬಿಟ್ರೆ ದೇಹಕ್ಕೆ ಒಂದು ದಂಡನೆ ಬೇಡವಾ? PT ಕ್ಲಾಸ್ ಅಂತ ಇರೋದು, ವ್ಯಾಯಾಮ ಅಂತ ಇರೋದು, ಅವೆಲ್ಲ ಬೇಡವಾ? ಒಳ್ಳೆ ಚೆನ್ನಾಗೈತಲ್ಲ ನೋಡಿ. ನಿಮ್ಮ ಯೋಗಾನ ತೆಗೆದ್ಬಿಟ್ಟು ಅದಕ್ಕೆ ಬೇರೆ ಹೆಸರು ಕೊಟ್ಟು PT ಮಾಡಿದ್ವಿ ಅಷ್ಟೇ. ಎಲ್ಲರಿಗೂ ಆಂಗ್ಲದ ಹೆಸರು ಬೇಕು, ಆಂಗ್ಲದ ಹೆಸರು ಬೇಕು. ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಮಧ್ಯ ಪಲ್ಯ ಹಾಕಿ ತಿಂದರೆ ಎಷ್ಟು ಚೆನ್ನಾಗಿರ್ತದೆ. ಅದಾಗಲ್ಲ, ಬರ್ಗರೇ ಬೇಕು. ಏನು ಮಾಡೋಕ್ಕಾಗ್ತದೆ? ಅದು ಬರೀ ಇನ್ಕಮಿಂಗ್ ಕಾಲ್ ಇದೆ, ಔಟ್ಕಮಿಂಗ್ ಕಾಲ್ ಹೋಗಲ್ಲ.
ಅವಾಗ ಡಾಕ್ಟ್ರ್ ಹತ್ರ ಹೋಗೋದು. ಅದು ಜನಗಳಿಗೆ ಅದೇ ಇಷ್ಟ ಅಂದರೆ ನಾವೇನು ರೀ ಮಾಡೋಕ್ಕಾಯ್ತದೆ. ಎಜುಕೇಷನ್ ಈಸ್ ಲೈಕ್ ದ್ಯಾಟ್. ಎಜುಕೇಷನ್ ಏನು ಗೊತ್ತಾ, ಕಠಿಣ. ನಾವು ಕಲಿಸ್ಬೇಕು ಅಂತ ಅವು ಕಲಿಯಲ್ವೇ, ಅವು ಕಲಿಯಲ್ಲ. ಕಲಿದೇ ಇರೋ ಹುಡುಗರನ್ನೆಲ್ಲ ನೀವು ಕತ್ತೆ ಅಂತ ಅಂದ್ಬಿಡ್ತು ಹೊಡೆದ್ಬಿಟ್ಟು ನೀನು ಕುದುರೆ ಹಾಕಿ ಬಂದರೆ ಆಗಿಲ್ಲ. ಇಟ್ಸ್ ಇಂಪಾಸಿಬಲ್ ರೀ. ಆ್ಯಂಡ್ ನಿಮ್ಮ ಕಾನ್ವೆಂಟ್ಗಳಲ್ಲಿ ಕನ್ನಡ ಮಾತಾಡಿದ್ರೆ ಯಾಕೆ ಸ್ವಾಮಿ ಫೈನ್ ಹಾಕ್ತೀರಾ? ಒಳ್ಳೆ ಚೆನ್ನಾಗಿದೆ. ಕನ್ನಡ ಮಾತಾಡಿದ್ರೆ ಸತ್ಯ ಮಾತಾಡ್ಬಿಡ್ತಾರೆ ರೀ. ಇನ್ನೂ ಸ್ವಲ್ಪ ಹಂಗೆ ಕನ್ನಡ ಬಿಟ್ಬಿಟ್ರೆ ನೀನೆಷ್ಟು ದುಡ್ಡು ಕಟ್ಟಿದೆ ಸ್ಕೂಲ್ಗೆ, ನೀನೆಷ್ಟು ದುಡ್ಡು ಕಟ್ಟಿದೆ ಅಂತ ಮಾತಾಡ್ಕೊಂಡ್ಬಿಡ್ತಾರೆ. ಇಂಗ್ಲೀಷ್ ಅದು ಬರೋಕ್ಕಿಲ್ಲ. ಓಕೆ, ಹೌ ಆರ್ ಯು, ಫೈನ್, ಥ್ಯಾಂಕ್ ಯು ಅಂದ್ಬಿಟ್ಟು ಹೋಯ್ತದೆ. ಕನ್ನಡ ಮಾತಾಡಿದ್ರೆ ಹೆಂಗೆ ಅಂದರೆ ಇರೋ ವಿಷಯ ಎಲ್ಲ ಮಾತಾಡ್ಬಿಡ್ತಾರೆ. ನಿಮ್ಮ ಅಪ್ಪನ ಹತ್ರ ಎಷ್ಟು ದುಡ್ಡು ಐತೆ, ನಿಮ್ಮಪ್ಪ ಇಲ್ಲಿಂದ ಹೆಂಗೆ ಇಷ್ಟೊಂದು ದುಡ್ಡು ಯಾಕೆ ಕೊಟ್ಟ, ಆ ಸ್ಕೂಲ್ಗೆ ಯಾಕೆ ಸೇರೋಕ್ಕಿಲ್ಲ, ಎಲ್ಲ ಆ ಸೊಗಡೆಲ್ಲ ಕನ್ನಡದಲ್ಲಿ ಐತೆ, ನನಗೂ ಗೊತ್ತು. ಆದರೆ ಬಟ್ ಐ ಡೋಂಟ್ ಡೂ. ನಾವು ಮಾತಾಡ್ಬೇಕಾದ್ರೆ ಐ ಡೋಂಟ್ ನೋ, ಇಟ್ ಹ್ಯಾಪನ್ಸ್, ದಟ್ಸ್ ನಾಟ್ ಮೈ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಹಂಗೆ ಮಾತಾಡ್ತೀನಿ. ನನಗೂ ಒಂದು ಜೋರಾಗಿ ಒಂದು ಏಟು ಹೊಡೆದು ಅಯ್ಯೋ ಅಮ್ಮ ಅಂತಾನೆ ನಾನು ಹೇಳೋದು. ನಮಗೆಲ್ಲ ಕನ್ನಡ ಬರ್ತಿದೆ. ಆದರೆ ಮಕ್ಕಳಿಗೆ ಕನ್ನಡ ನೀವು ಹೇಳ್ಕೊಟ್ಬಿಟ್ರೆ ಸತ್ಯ ಹೇಳ್ಬಿಡ್ತಾರೆ. ಆ ಕನ್ನಡ ಭಾಷೆನೇ ಅಂತದ್ದು, ಅದು ಸತ್ಯ ಹೇಳೋ ಭಾಷೆ. ಅದನ್ನು ಕಲಿಸ್ಬಿಟ್ರೆ ನಮ್ಮ ಸ್ಕೂಲ್ ವಿಷಯ ಆಚೆ ಹಾಕ್ಬಿಡ್ತಾರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಲ್ವಾ? ಅದೇ ನಾನೇ ಹೇಳಿದ್ದು, ಅದು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾವು ಸತ್ಯ ಅಲ್ವಲ್ಲ, ನಮ್ಮ ಪ್ರಾಬ್ಲಮ್ ಎಲ್ಲ ಇವರು ಹಿಡಿದು ಹಾಕ್ಬಿಡ್ತಾರೆ. ನಾನು ಸ್ವಲ್ಪ ದಿವಸ ರಾಜ್ಯೋತ್ಸವ ಮಾಡ್ತೀನಿ ಅಂತಾರೆ, ಆಮೇಲೆ ಇಂಗ್ಲೀಷ್ ಹಾಡೆಲ್ಲ ಬಿಟ್ಬಿಡ್ತಾರೆ. ಆಮೇಲೆ ಇದನ್ನು ಬಿಟ್ಟು ಮೇರಿ ಆ್ಯಡ್ ಎ ಲಿಟಿಲ್ ಲ್ಯಾಂಪ್ ಎಲ್ಲ ಬಿಟ್ಬಿಟ್ಟು ಆಮೇಲೆ ಧರಣಿ ಮಂಡಳ ಮಧ್ಯದೊಳಗೆ ಅಂದರೆ ನಾನು ಮಧ್ಯದಲ್ಲಿ ಏನು ಮಾಡಲಿ ಆಮೇಲೆ ಸ್ಕೂಲ್ ಇಟ್ಕೊಂಡು ನೀನು ಸಂತ ಬಾರಿಸ್ಲಾ, ಭಜನೆ ಮಾಡಲ. ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕೊಟ್ಟಿದ್ದೀವಿ, ಇದಕ್ಕೆ ಎಷ್ಟು ದುಡ್ಡು ಕಟ್ಬೇಕು ಗೊತ್ತಾ, ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಬೇಕು ಗೊತ್ತಾ, 5 ರೂಪಾಯಿ ಫೀಸ್ ತಗೊಂಡು ನಾನು ಕೂತ್ಕೊಂಡು ಏನು ಮಾಡಲಿ, ನಾನು ಎಲ್ಲೆಡೆ ಹಾಕೊಂಡು ಕೂತ್ಕೊಳ್ಳಿ. ಓಕೆ, ನಿಮ್ಮ ಶಾಲೆಗೆ ನಾವು ನಮ್ಮ ಮಗುನ ಸೇರಿಸಿದ್ರೆ ಏನೇನು ಫೆಸಿಲಿಟೀಸ್ ಕೊಡ್ತೀರಾ? ನೋಡ್ರಿ, ಮಕ್ಕಳಿಗೆ ಹತ್ತಕ್ಕಾಗಲ್ಲ ಅಂತ ನರ್ಸರಿ ಸ್ಕೂಲು ಕೆಳಗಡೆನೇ ಇಟ್ಟಿದ್ದೀವಿ. ಆಮೇಲೆ ಮಧ್ಯ ಚೆನ್ನಾಗಿ ಓಡಾಡ್ತವೆ ಅಂತ ಅವ್ರಿಗೆ 4ನೇದು 5ನೇದು ಮಾಡಿನಲ್ಲಿ ಮಿಡ್ಲ್ ಸ್ಕೂಲ್ ಇಟ್ಟಿದ್ದೀವಿ. 6ನೇ ಮಾಡಿ ಮೇಲೆ ನಿಮಗೆ ಹೈಸ್ಕೂಲ್ ಇಟ್ಟಿದ್ದೀವಿ. ಆಮೇಲೆ ಕೊನೆಯಲ್ಲಿ SLC ಇದೆ. ಪಾಸ್ ಆದರೆ ಕೆಳಗಡೆ ಇಳಿ, ಫೇಲ್ ಆದರೆ ಅಲ್ಲಿಂದಾನೇ ದುಮುಕ್ಕು ಅಂತ. ಏನು ಮಾಡೋಕ್ಕಾಗ್ತದೆ? ಕಲಿದಿರೋ ಹುಡುಗರಿಗೆಲ್ಲ ಕಲ್ಸಕ್ಕಾಯ್ತದೇನು ರೀ? ಅವ್ರು ಕಲ್ತ್ಕೋಬೇಕು, ಒಳ್ಳೆ ಚೆನ್ನಾಗೈತಲ್ಲ. ಅಲ್ಲ ಸ್ವಾಮಿ, ನೀವು ಸುಲಿಗೆ ಮಾಡ್ತಿದ್ದೀರಾ ಪೇರೆಂಟ್ಸ್ನ, ಬುಕ್ಸು, ಯೂನಿಫಾರ್ಮು, ಮತ್ತೊಂದು ಮಗದೊಂದು, ಆಮೇಲೆ ಯಾವುದೋ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಮಾಡ್ತೀರಾ, ನಿಮ್ಮ ಒಂದು ಪರ್ಫಾರ್ಮೆನ್ಸ್ಗಳು ತೊಗೊಳೋದಕ್ಕೆ ನಮಗೆ ಪೇರೆಂಟ್ಸ್ಗೆ ಹೊರೆ ಮಾಡ್ತಿರಲ್ಲ. ಇಷ್ಟೆಲ್ಲ ಡೊನೇಷನ್ಗಳು ಕೊಟ್ಕೊಂಡು ನೀವು ಯಾಕೆ? ಒಳ್ಳೆ ಚೆನ್ನಾಗೈತಲ್ರಿ. ಅವನು ಡ್ರೆಸ್ ಕೊಡ್ತಾನಲ್ಲ, ಮೈಕ್ ಕೊಡ್ತಾನಲ್ಲ, ಅವನ ಹತ್ರ ಎಲ್ಲ ದುಡ್ಡು ಇಸ್ಕೊಂಡ್ಬಿಟ್ಟಿರ್ತೀವಿ ನಾವು. ಅವ್ನಿಗೆ ಏನಾದ್ರು ಬಿಸ್ನೆಸ್ ಕೊಡೋದು ಬೇಡವಾ? ನೋಡಪ್ಪ, ನೀವು ಫ್ಯಾನ್ಸಿ ಡ್ರೆಸ್ ಬಂದಾಗ ನಿನ್ನೆ ಸಪ್ಲೈ ಮಾಡುವೆಲ್ಲ, ಇವ್ರು ನೋಡಿ ಯೂನಿಫಾರ್ಮ್ ನಾವೇ ಕೊಡೋದು. ನಾವು ಹೊಲಿಸ್ಬೋದಲ್ಲ, ನಾವೆಲ್ಲ ನಮ್ಮಪ್ಪ ಬಂದು ನಮ್ಗೆ ಹೊಲಿಸಿದ್ರಲ್ಲ. ಆಗಲ್ಲ ರೀ, ನಾವು ಬದುಕಬೇಕಲ್ಲ. ಬಟ್ಟೆ ಅಂಗಡಿಯವನ ಹತ್ರ ಕಮಿಷನ್ ತಗೊಂಡಿರ್ತೀವಿ ನಾವು. ಇಂಥದ್ದೇ ಯೂನಿಫಾರ್ಮ್ ಹಾಕ್ಸಪ್ಪ, ಇಷ್ಟು ಬಟ್ಟೆ ತರಿಸು ಅಂತ. ಯೂನಿಫಾರ್ಮ್ ನಾವೇ, ಸಾಕ್ಸ್ ನಾವೇ, ಶೂಸ್ ನಾವೇ, ಬ್ಯಾಗ್ ನಾವೇ, ಪುಸ್ತಕನೂ ನಾವೇ, ಎಲ್ಲ ನಾವೇ ಕೊಡಿಸ್ತೀವಿ. ಇನ್ನು ಸ್ವಲ್ಪ ದಿನ ಇರಿ, ತಡ್ಕೊಳ್ಳಿ ನೀವು. ಸ್ವಲ್ಪ ದಿನ ಆದರೆ ನೀವು ಮದುವೆ ಆದರು ಅಂತೇಳಿ ನಾವೇ ಮಕ್ಕಳನ್ನ ನಾವೇ ಸೇರಿಸ್ಕೊಂಡ್ಬಿಡ್ತೀವಿ. ನಿಮ್ಮ ಹೆಸರು ಮಕ್ಕಳನ್ನ ಸೇರಿಸ್ಕೊಂಡು ಅವಕ್ಕೆ ನಾವೇ ಬೆಳೆಸ್ಬಿಡ್ತೀವಿ, ಅವಕ್ಕೆ ನಾವೇ ಅಮೇರಿಕಕ್ಕೆ ಕಳಿಸ್ಬಿಡ್ತೀವಿ. ನೀವು ಅಲ್ಲಿ ಸುಮ್ಮನೆ ಕಾಯ್ಕೊಂಡಿದ್ದು ನೋಡ್ತಾ ಇರಿ. ಬರೀ ದುಡ್ಡು ಕಟ್ಟಿ ಅಷ್ಟೇ, ಮಕ್ಕಳು ಬೇಕಾಗಿಲ್ಲ. ಅದೆಲ್ಲ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ನೀವು ನೋಡಿ, ಎವ್ರಿಥಿಂಗ್ ವಿ ವಿಲ್ ಡೂ, ಓನ್ಲಿ ಮನಿ ಅಷ್ಟೇ. ಇನ್ನೊಬ್ರಿಗೆ ಹೊರೆ, ನಿಮಗೆ ಹಣದ ನೊರೆ. ಅವ್ರಿಗೆಲ್ಲ ಹೊರೆ ಆಯ್ತದ್ರಿ. ಅವ್ರು ದುಡ್ಡು ನೆಟ್ಟೆ ಕೂತ್ಕೋತಾರ, ನಮ್ಮಂತವ್ರು ಕೊಡಲೇಬೇಕು. ನೋಡಿ, ಒಬ್ಬೊಬ್ಬ ಸಂಬಳ ತಗೋತಾನೆ, ದುಡ್ಡು ಮಾಡ್ತಾನೆ. ಎಲ್ಲರೂ ಒಂದು ಕಡೆ ಕೊಡಬೇಕು. ಒಂದು ಡಾಕ್ಟ್ರ್ ಹತ್ರ ಕೊಡಬೇಕು, ಇಲ್ಲ ಹೋಟೆಲ್ಗೆ ಕೊಡಬೇಕು, ಇಲ್ಲ ನಮಗೆ ಕೊಟ್ಟರೆ ಸೇಫು. ಡಾಕ್ಟ್ರ್ ಹತ್ರ ಕೊಟ್ಟರೆ ಕುಯ್ಸ್ಕೊಂಡು ದುಡ್ಡು ಆಗ್ತದೆ. ಒಂದು ಹೇಳ್ತೀನಿ, ರಾಜಕೀಯದವ್ರಿಗೆಲ್ಲ ಏನ್ರಿ ಡ್ರೆಸ್ಸು? ಖಾದಿ ಡ್ರೆಸ್ಸು. ಪೊಲೀಸ್ನವ್ರಿಗೆಲ್ಲ ಏನ್ರಿ? ಕಾಕಿ ಡ್ರೆಸ್ಸು ಅಲ್ವಾ? ಮಕ್ಳಿಗೆ ಮಾತ್ರ ಬೇರೆ ಬೇರೆ ಯೂನಿಫಾರ್ಮ್ ಹಾಕಿಸ್ತೀರಾ? ಅಲ್ಲೊಂದು ಯೂನಿಫಾರ್ಮ್, ಸ್ಟೇಟ್ ಸಿಲೆಬಸ್ಸು, ಅದು ಸೆಂಟ್ರಲ್ ಪರ್ಮಿಷನ್ ಯಾರು ಕೊಟ್ಟರು? ಅವರು ಗೌರ್ಮೆಂಟು. ಇವ್ರಿಗೊಂದು ಪುಸ್ತಕ, ಅವ್ರಿಗೊಂದು ಪುಸ್ತಕ. ಗೌರ್ಮೆಂಟ್ನವ್ರು ಹೇಳ್ಬೇಕು, ಎಲ್ಲರೂ ಒಂದೇ ಪರೀಕ್ಷೆಪ್ಪ, ಎಲ್ಲರೂ ಫ್ರೀ, ಎಷ್ಟು ದಿವಸನವ್ರು ಓದಿ ನಿಮಗೆ ಫ್ರೀ ಅನ್ಬೇಕು. ಎಲ್ಲ ಕಡೆನೂ ಒಂದೇ ಮಾಡಿಬಿಟ್ರೆ ಹೆಂಗಾಗುತ್ತೆ ಅದು? ಒಳ್ಳೆ ಚೆನ್ನಾಗೈತಲ್ಲ. ಯಾಮನ್ ಫಾರಿನ್ಗೆ ಹೋಗ್ಬೇಕು, ಅವ್ನಿಗೆ ಮಾರ ಓದಿಸಿ. ಇಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕು ಅಂತ ಅವ್ನಿಗೆ ಹೋಗ್ಬಿಟ್ಟು ನೀವು ಸ್ವಿಟ್ಜರ್ಲ್ಯಾಂಡ್ ಎಲ್ಲಿದೆ, ಸಿಡ್ನಿ ಎಲ್ಲಿದೆ, ಮೆಲ್ಬೋರ್ನ್ ಎಲ್ಲಿದೆ, ಯಾಕೆ ಬೇಕು ಅವ್ನಿಗೆ? ಫಸ್ಟು ಇಲ್ಲಿ ಕೆಲಸ ಮಾಡ್ಬೇಕಲ್ಲ. ರೈತನ ಕಲಿಸಿ. ಯಾವ್ದಾದ್ರು ಹುಡುಗರಿಗೆ ಒಂದು ನುಗ್ಗೆಕಾಯಿ ಮರ ನಡೋದು ಗೊತ್ತಾ? ಒಂದು ಟೊಮೆಟೊ ಗಿಡ ನಡೋದು ಗೊತ್ತಾ? ಅದೇನು ಗೊತ್ತಿಲ್ಲ. ವರ್ಷಕ್ಕೊಂದ್ಸತಿ ಒಂದು ಗಿಡ ನಡೆಸ್ತೀರಾ, ಅರಣ್ಯೋತ್ಸವ ಅಂತ ಮಾನ್ಯ ದಿವಸ ಒಣಗಿ ಬಿದ್ದೋಯ್ತದೆ. ಅದಕ್ಕೆ ಯಾಕೆ ಹಾಕ್ಬೇಕು? ಒಂದೇನು ಗೊತ್ತಾ, ಸರ್ಕಾರ ಮಾಡಬೇಕು. ಹಂಗಿದ್ರೆ ನಾವು ಇರೋದೇ ಇಲ್ಲ. ಯಾವುದು? ಎಲ್ಲರಿಗೂ ಫ್ರೀ ಎಜುಕೇಷನ್. ಯಾರ್ಯಾರು ಓದ್ತಾರೆ, ಎಲ್ಲಿ ತನಕ ಓದ್ತಾರೋ ಅವ್ರು ಫ್ರೀಯಾಗಿ ಓದಲಿ. ಆಗ ಭಾರತ ಉದ್ಧಾರ ಆಯ್ತದೆ. ಬೇರೆ ದೇಶದಲ್ಲೂ ಹಂಗೆ ಮಾಡ್ತಾವ್ರೆ. ಇಲ್ಲ, ಹಂಗಿಲ್ಲ. ಶಾಲಾ ಸಮಾಜದ ವ್ಯವಸ್ಥೆಗಳನ್ನ ನಡೆಸ್ತಾ ಇರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ನಮ್ಮಂತರ ಹತ್ರ ಬರಲೇಬೇಡಿ. ದೊಡ್ಡ ಸ್ಕೂಲ್ನೆಲ್ಲ ಸರ್ಕಾರ ತಗೊಂಬಿಡಿ. ಸರ್ಕಾರ ತಗೊಂಬಿಟ್ಟು ನೀವು ಏನು ಮಾಡಬೇಕು? ಎಲ್ರಿಗೂ ಫ್ರೀ ಎಜುಕೇಷನ್ ಕೊಡಬೇಕು.
ನಾವು ತಗೊಂಡಿರೋದು ನಮ್ಗೆ ಕೊಟ್ಬಿಡಿ, ನಾವು ಬಿಲ್ಡಿಂಗೇ ಬಿಟ್ಟು ಹೋಗ್ತೀವಿ. ಫ್ರೀ ಎಜುಕೇಷನ್ ಕೊಡಿ, ಪ್ರತಿಯೊಬ್ಬ ಪೌರನಿಗೂ ಎಷ್ಟು ಓದಬೇಕು ಅಲ್ಲಿವರೆಗೂ ಓದಲಿ, ಅದಕ್ಕೆ 5 ಪೈಸಾ ಖರ್ಚಿಲ್ಲ. ಅವ್ನು ದೊಡ್ಡವನು ಇವ್ನು ಚಿಕ್ಕವನು ಅಂದ್ಬಿಡಿ. ದೇವರು ಮೇಲ್ಗಡೆಯಿಂದ ಮಳೆ ಬಡವ್ರಿಗೆ ಬೇರೆ ಸುರಿಸ್ತಾನ, ಸಾವುಕಾರಿಗೆ ಬೇರೆ ಸುರಿಸ್ತಾನ, ಈ ಜಾತಿಗೆ ಬೇರೆ ಆ ಜಾತಿಗೆ ಬೇರೆ ಸುರಿಸ್ತಾನೆ ಇಲ್ವಲ್ಲ, ಎಲ್ಲರಿಗೂ ಒಂದೇ ಮಳೆ. ಅದೇ ರೀತಿ ಇಡೀ ಇಂಡಿಯಾದಲ್ಲಿ ಒಂದೇ ಎಜುಕೇಷನ್. ಯಾರ್ಯಾರು ಯಾವ್ಯಾವ ದೇಶಕ್ಕೆ ಹೋಗ್ಬೇಕು ಹಾರಲಿ, ವಾಪಸ್ ಬರಲಿ. ಇದೇನಿದ್ರು ಹೆಮ್ಮರವಾಗಿ ನಿಂತಿರುತ್ತೆ. ಹಾರೋರು ಹಾರ್ಬೋದು, ಬರೋರು ಬರ್ಬೋದು. ಅದಕ್ಕೆ ಹೇಳೋದು, ಇಂಡಿಯನ್ ಗುರುಕುಲ ಈಸ್ ಫೈನಲಿ ಇನ್ ನಂಬರ್ 1. ಪಾತ್ರೆ ತೊಳೆಯೋದಿಂದ ಹಿಡಿದು ನೆಲ ಒರೆಸೋದ್ರಿಂದ ಎಲ್ಲ ಎಜುಕೇಷನ್ ಕೊಡೋ ವಿದ್ಯಾಭ್ಯಾಸ ಯಾವುದು ಅಂದ್ರೆ ಅದು. ಅದನ್ನು ಕಿತ್ಕೊಂಡು ನಮ್ಮ ಎಜುಕೇಷನ್ನ ತುರುಕ್ಬಿಟ್ರು, ನಾವು ಬದುಕೊಂಬಿಟ್ವಿ ಅಷ್ಟೇ. 90% ಜನನೂ ಅಷ್ಟೇ. ಏನಕ್ಕೆ ಗೊತ್ತಾ, ಮಕ್ಕಳು ಓದಲಿ ಅಂತ ಅಲ್ಲ ಅದು. ಇವರು ಕ್ಲಬ್ಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹೇಳ್ಕೊಂಬಿಡ್ಬೇಕು. ನಮ್ಮ ಹುಡುಗನ ದೊಡ್ಡ ಸ್ಕೂಲಿಗೆ ಸೇರಿಸಿದ್ದೀನಿ, ಅಲ್ಲಿ ಅಷ್ಟೊಂದು ಫೀಸ್ ಐತೆ, ನನ್ನ ಮಗ 98, ಅವ್ನು 60 ತೊಗೊಂಡಿದ್ರು, ಇವ್ರು 95 ಅಂತಾರೆ. ಆಮೇಲೆ ಹೊಡೆದ್ಬಿಟ್ಟು ನಾನು 95 ತೊಗೊಂಡಿದ್ದೀನಿ ಅಂತೇಳಿ ಓದೋ ಅಂತಾರೆ. ಅವಕ್ಕೆ ಆಯ್ಕಿಲ್ಲ, ಒಂದು ನೇಣ ಹಾಕೊಂಡ್ಬಿಡ್ತವೆ, ಇಲ್ಲರಿ ಏನಾರು ತಪ್ಪದಾರಿ ಹಿಡ್ಕೊಂಡು ಹೋಗ್ಬಿಡ್ತವೆ. ದಯವಿಟ್ಟು ಮಾರ್ಕ್ಸ್ ಜಾಸ್ತಿ ತೊಗೊಂಬಿಟ್ರೆ ಬುದ್ಧಿವಂತರು ಅಂತ ಅನ್ಕೊಳ್ಳೇಬೇಡಿ. ಇಡೀ ವರ್ಷ ಎಲ್ಲ ಓದಿರೋದನ್ನ ಕರೆಕ್ಟಾಗಿ 3 ಅವರಲ್ಲಿ ಬರೆಯೋಕೆ ಆಯ್ತದೇನ್ರಿ ನಿಮ್ಮ ಕೈಯಲ್ಲಿ? ಇಡೀ ದಿವಸ ಎಲ್ಲ ಓದಿದ್ದನ್ನು 3 ಅವರ್ ಕೊಟ್ಟರೆ ಬರೆಯೋಕ್ಕಾಗಲ್ಲ. ಇಡೀ ವರ್ಷ ಎಲ್ಲ ಓದಿದ್ದೀನಿ ಹೆಂಗೆ ಬರೆಯೋಕ್ಕಾಯ್ತದೆ? ಅವ್ರು ಏನು ಓದ್ತಾರೆ ಅದು ಓದಲಿ, ಅವ್ರು ಏನು ಕಲಿತಾರೆ ಅದು ಕಲೀಲಿ, ಅವ್ರ ಸಮಾಜದಲ್ಲಿ ಏನಾಗ್ತಾರೆ ಅವರೇ ಡಿಸೈಡ್ ಮಾಡಲಿ. ನೀವು ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ, ಅವಲೇ ಪ್ರಾಬ್ಲಮ್. ಥ್ಯಾಂಕ್ ಯು. ನಿಮ್ಮ ಒಂದು ಅಮೂಲ್ಯವಾದ ಸಮಯಕ್ಕೆ ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ, ಸತ್ಯ ಅನ್ನೋದು ಕಠಿಣ, ಆದರೆ ಆ ಕಠಿಣವಾದ ವಿಷಯನ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದಾಗಿತ್ತು ನಮ್ಮ ಶಾಲೆಯ ಸಂಸ್ಥಾಪಕರ ಜೊತೆ ಒಂದು ಚರ್ಚೆ, ಈ ಒಂದು ಪಾಡ್ಕ್ಯಾಸ್ಟ್. ಸತ್ಯ ಅನ್ನೋದು ನಗ್ನ. ಆ ನಗ್ನವಾದ ಸತ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡೋಕ್ಕೆ ನಾವಿಟ್ಟಿದ್ದೀವಿ ಈ ಕಾರ್ಯಕ್ರಮದ ಮೂಲಕ. ಲಗ್ನ ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಸತ್ಯ ಲೋಕದ ಈ ರೀತಿ ಸತ್ಯವಂತರನ್ನ ಈ ರೀತಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಾವು ಕಂಡಂಥ ಸತ್ಯವಂತ ಇವ್ರನ್ನ ಕರ್ಕೊಂಡು ನಿಮ್ಮ ಮುಂದೆ ಮಾತಾಡಿಸಿ ಕಠಿಣವಾದ ಸತ್ಯಗಳನ್ನ ನಿಮ್ಮ ಮುಂದೆ ಹೇಳೋದು ಮರೆಯಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು. ನಾನು ಅಷ್ಟೇ, ಮುಖಕ್ಕೆ ಬಣ್ಣ ಹಾಕದೆ ಇರೋದಿಲ್ಲ, ಆಮೇಲೆ ಯಾವುದೇ ಬಣ್ಣದ ಮಾತಲ್ಲದೆ ಬೇರೆ ಆಡೋದಿಲ್ಲ. ಫಿಕ್ಸ್. ಬೇರೆ ಬೇರೆ ಬಣ್ಣ ತೋರಿಸ್ತೀರಾ? ಓಕೆ. ಇನ್ನಷ್ಟು ಬಣ್ಣದ ಪಾತ್ರಧಾರಿ, ಬಣ್ಣದ ವೇಷಗಳೊಂದಿಗೆ ಮುಂದಿನ ಪಾಡ್ಕಾಸ್ಟ್ ಸಿಗ್ತೀನಿ. ಇಷ್ಟೆಲ್ಲ ನಾವು ತಲೆ ಕತ್ತರಿಸೋರು ಒಂದು ಜೇಲ್ಗೋಡೆ ಹಾಕ್ಬಿಟ್ಟು ಬರಕ್ಕಾಗಲ್ವಾ? ಎಷ್ಟು ದೊಡ್ಡ ಗೋಡೆ? ಎಷ್ಟೆಷ್ಟು ದೊಡ್ಡ ಗೋಡೆ ಇರುತ್ತೆ, ಏನ್ ಮಾತಾಡ್ತೀರಾ? ಗೋಡೆ ಬೇಕಾದ್ರೂ ಹಾರ್ತೀವಿ ನಾವು. ಆದ್ರೆ ಈ ಗೋಡೆ ಹಾಕಿರೋದು ನೀವು ಅನ್ಕೊಂಡ್ಬಿಟ್ಟಿದ್ರ ಅಂತ ನಾವು ಆರು ಹೋಗ್ಬಾರ್ದು ಅಂತ. ಹೌದು, ನಾವು ಮಾಡಿರೋ ತಪ್ಪಿಗೆ ಅವ್ರ ಕಡೆ ಬರ್ದೇ ಇರ್ಲಿ, ಜನ ನಮ್ಗೆ ಹೊಡಿದೇ ಇರ್ಲಿ ಅಂತ ಹಾಕಿರೋದು, ನಮ್ ಸೇಫ್ಟಿಗೆ ಹಾಕಿರೋದು.